ತನ್ನದೇ 2 ವಿಮಾನವನ್ನು ಒಡೆದು ಹಾಕಿದ ಅಮೆರಿಕ ಇರಾನ್ ನೆಲದಲ್ಲಿದ್ದ 927 ಕೋಟಿಯ 2 ವಿಮಾನ ಧ್ವಂಸವಾಗಿದೆ. ಪೈಲಟ್ ರೆಸ್ಕ್ಯೂ ಆಪರೇಷನ್ಗೆ ತೆರಳಿದ್ದ ವಿಮಾನಗಳು ಇರಾನ್ ನೆಲದಲ್ಲಿ ಇಳಿದಿದ್ದಂತಹ 2 MC-130J ವಿಮಾನ ಮತ್ತು ತಾಂತ್ರಿಕ ಕಾರಣದಿಂದಾಗಿ ಕಾರ್ಯಾಚರಣೆ ವೇಳೆ ಸ್ಥಗಿತವಾಗಿದೆ. 2 ವಿಮಾನವನ್ನು ಸರಿಪಡಿಸಲು ಯತ್ನಿಸ್ತಾ ಇದ್ರೂ ಸಹಿತ ಸಾಧ್ಯವಾಗಲಿಲ್ಲ. 2 ವಿಮಾನವನ್ನು ಸರಿಪಡಿಸುವುದಕ್ಕೆ ಪ್ರಯತ್ನ ಪಟ್ಟರು, ಆದರೂ ಸಹಿತ ಸಾಧ್ಯವಾಗಲಿಲ್ಲ. ಶತ್ರು ಪ್ರದೇಶದಲ್ಲಿ ಹೆಚ್ಚು ಹೊತ್ತು ಇದ್ದರೆ ಅಪಾಯ, ಹೀಗಾಗಿ ಹೆಚ್ಚು ಹೊತ್ತು ಇರಬಾರದೆಂದು ವಿಮಾನವನ್ನು ನಾಶ ಮಾಡಿಕೊಂಡಿದ್ದಾರೆ. ಇರಾನ್ನ IRGCಗೆ ಅತ್ಯಾಧುನಿಕ ತಂತ್ರಜ್ಞಾನ ಸಿಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ದಾರೆ. IRGCಗೆ ತಂತ್ರಜ್ಞಾನ ಸಿಗಬಾರದೆಂದು ವಿಮಾನಗಳ ಸ್ಫೋಟವನ್ನು ಮಾಡಿಕೊಂಡಿದ್ದಾರೆ. ಬರೋಬ್ಬರಿ 927 ಕೋಟಿ ರೂಪಾಯಿ ಮೌಲ್ಯದ ವಿಮಾನ ನಾಶವಾಗಿದೆ. ವಿಮಾನ ನಾಶವಾದರೂ ಪೈಲಟ್ ಸೇರಿ ಸೈನಿಕರು ವಾಪಸ್ ಆಗಿ ಆಗಮಿಸಿದ್ದಾರೆ. ಬೇರೆ ವಿಮಾನಗಳಲ್ಲಿ ತೆರಳಿದ ಅಮೆರಿಕ ಸೈನಿಕರು. ಆದರೆ ವಿಮಾನ ಹೊಡೆದು ಹಾಕಿದ್ದೇವೆ ಎಂದಿರುವ ಇರಾನ್ ತನ್ನದೇ ಆದ 2 ವಿಮಾನ ಹೊಡೆದು ಹಾಕಿಕೊಂಡಿರುವಂತಹ ಅಮೆರಿಕ ಇರಾನ್ ಅವರ ಮೇಲೆ ದಾಳಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿಮಾನ ಸ್ಥಗಿತವಾದಂತಹ ಒಂದಿಷ್ಟು ತಾಂತ್ರಿಕ ದೋಷದಿಂದಾಗಿ ಏನು ಸ್ಥಗಿತವಾಗುತ್ತೆ, ಆ ಒಂದು ಕಾರಣದಿಂದಾಗಿ ಇಲ್ಲೇ ಇದ್ದರೆ ಖಂಡಿತವಾಗ್ಲೂ ಇರಾನ್ ಅವರು ನಮ್ಮನ್ನು ಹೊಡಿತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಬುದ್ಧಿತನವನ್ನು ಉಪಯೋಗಿಸಿ ಬೇರೆ ವಿಮಾನದಲ್ಲಿ ಎಲ್ಲ ಪ್ರಯಾಣಿಕರು ಮತ್ತು ಮುಖ್ಯವಾಗಿ ಇಲ್ಲಿ ಯಾರೆಲ್ಲ ಅಧಿಕಾರಿಗಳೇನಿರ್ತಾರೆ ಆ ಒಂದು ವಿಮಾನದಲ್ಲಿ ಅವರೆಲ್ಲರೂ ಕೂಡ ಬೇರೆ ವಿಮಾನಕ್ಕೆ ಶಿಫ್ಟ್ ಆಗಿ ಆ ಒಂದು ವಿಮಾನವನ್ನು ಅವರೇ ಹೊಡೆದಾಕಿದ್ದಾರೆ. ಅದು 927 ಕೋಟಿ ರೂಪಾಯಿ ಅನ್ನುವಂತಹ ಬೆಲೆ ಕೂಡ ಇದೆ. ಸೊ ಈಗಿರಬೇಕಾದ್ರೆ ಈಗಾಗಲೇ ಇರಾನ್ ಅವರ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಕಾಯ್ತಾ ಕೂತ್ಕೊಂಡಿದೆ, ದಾಳಿಗಳನ್ನು ಸಹಿತ ಮಾಡ್ತಾ ಇದೆ. ಈ ಒಂದು ಹೊತ್ತಲ್ಲಿ ದಾಳಿ ಮಾಡೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಒಂದಿಷ್ಟು ತಾಂತ್ರಿಕ ದೋಷದಿಂದಾಗಿ ವಿಮಾನ ಸ್ಥಗಿತವಾದಂತಹ ಸಂದರ್ಭದಲ್ಲಿ ವಿಮಾನವನ್ನು ತಾವೇ ನಾಶವನ್ನು ಮಾಡಿಕೊಂಡಿದ್ದಾರೆ. ಇರಾನ್ ಅವರು ನಮ್ಮ ಮೇಲೆ ದಾಳಿ ಮಾಡೋದಕ್ಕಿಂತ ನಾವೇ ನಮ್ಮ ವಿಮಾನವನ್ನು ನಾಶ ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಪೈಲಟ್ ಆಗಿರ್ಬೋದು ಯಾರೆಲ್ಲ ದಾಳಿ ಮಾಡೋದಕ್ಕೆ ಬಂದಿರ್ತಾರೆ ಅವರೆಲ್ಲರೂ ಬೇರೆ ವಿಮಾನಕ್ಕೆ ಶಿಫ್ಟ್ ಆಗಿ ಅವರ ವಿಮಾನವನ್ನು ಅವರೇ ನಾಶವನ್ನು ಮಾಡಿದ್ದಾರೆ. ಇನ್ನು 2 ವಿಮಾನ ಸರಿಪಡಿಸಲು ಯತ್ನಿಸ್ತಾ ಇದ್ದರು, ಆದರೂ ಎಲ್ಲೂ ಸಹಿತ ಸಾಧ್ಯವಾಗಲಿಲ್ಲ. ಒಂದು ಕಡೆ ಶತ್ರು ಪ್ರದೇಶದಲ್ಲಿ ಹೆಚ್ಚು ಹೊತ್ತು ನಾವೇನಾದರೂ ಇದ್ದರೆ ಖಂಡಿತವಾಗಲೂ ಕೂಡ ಇದು ಅಪಾಯವಾಗುತ್ತೆ. ಹೀಗಾಗಿ ಹೆಚ್ಚು ಹೊತ್ತು ಇರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ವಿಮಾನವನ್ನು ತಾವೇ ನಾಶವನ್ನು ಮಾಡಿಕೊಂಡಿದ್ದಾರೆ. ಇರಾನ್ನ IRGCಗೆ ಅತ್ಯಾಧುನಿಕ ತಂತ್ರಜ್ಞಾನ ಸಿಗಬಾರದು, ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಮೆರಿಕ. IRGCಗೆ ತಂತ್ರಜ್ಞಾನ ಸಿಗಬಾರದೆಂದು ವಿಮಾನಗಳನ್ನು ತಾವೇ ಸ್ಫೋಟವನ್ನು ಮಾಡಿದ್ದಾರೆ. ವಿಮಾನ ನಾಶವಾದರೂ ಸಹಿತ ಪೈಲಟ್ ಆಗಿರ್ಬೋದು ಸೈನಿಕರು ಎಲ್ಲರೂ ಕೂಡ ವಾಪಸ್ ಆಗಿದ್ದಾರೆ ಅಮೆರಿಕಕ್ಕೆ. ಬೇರೆ ವಿಮಾನಗಳಲ್ಲಿ ತೆರಳಿದ ಅಮೆರಿಕ ಸೈನಿಕರು ಆದರೆ ವಿಮಾನ ಹೊಡೆದು ಹಾಕಿದ್ದೇವೆ ಅಂತ ಹೇಳ್ತಾ ಇದೆ ಇನ್ನೊಂದು ಕಡೆ ಇರಾನ್.